ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಪುಷ್ಪರಾಜ್ ಅಂತ ಕುಲಾಯಿಂದ ಮಾತಾಡೋದು. ನಮಸ್ತೆ ನಮಸ್ತೆ, ಮಾತಾಡಿ ಸರ್. ಸರ್, ಕಳೆದ ಒಂದು ವಾರದ ಹಿಂದೆ ಹಾ. ಒಂದು ಮಾಹಿತಿ ಹಕ್ಕಿನ ಮೂಲಕ RTI ಮೂಲಕ ನಾವೊಂದು ದಾಖಲೆ ಕೇಳಿದ್ವಿ. ಓಕೆ. ನಮ್ಮ ಮಂಗಳೂರು ನಗರ ಉತ್ತರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಹೈವೇಲಿ ಎಷ್ಟು ಅಪಘಾತಗಳಲ್ಲಿ ಜನ ಮೃತಪಟ್ಟಿದ್ದಾರೆ ಅಂತ. ಸುಮಾರು 34 ಮಂದಿ ಮೃತಪಟ್ಟಿದ್ದಾರೆ ಸರ್ ಒಂದು ವರ್ಷದಲ್ಲಿ, 2025ರಲ್ಲಿ ಮತ್ತು 20 ಮಂದಿ ತೀವ್ರವಾದಂತಹ ಅಪಘಾತಕ್ಕೆ ಒಳಗಾಗಿದ್ದಾರೆ. ನಮ್ದು ಟೋಲ್ ಗೇಟ್ ವಿಚಾರ ಎಷ್ಟು ಮುಖ್ಯವೋ ಬ್ರಹ್ಮರ ಕೊಟ್ಲು, ಅದೇ ರೀತಿ ನಾವು ಸುರತ್ಕಲ್ ಟೋಲ್ ಗೇಟ್ ನ ವಿರುದ್ಧ ಕೂಡ ನಾವು ಸಂಘಟಿತವಾಗಿ ಹೋರಾಟ ಮಾಡಿದವರು. ನಾನಿಲ್ಲಿ ಟೋಲ್ ಗೇಟ್ ನ ವಿಚಾರದಲ್ಲಿ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಕೇಳಿದ್ರೆ, ಇದು ಪಕ್ಷ ರಹಿತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸರ್ ಇದಕ್ಕೊಂದು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ. ಕರೆಕ್ಟ್. ಮತ್ತೆ ಇನ್ನೊಂದು ಏನಂತ ಕೇಳಿದ್ರೆ, ಈಗ ನಮ್ಮ ವ್ಯಕ್ತಿ ಅಲ್ಲಿ ಕುತ್ಕೊಂಡವರು ಹೇಳ್ತಾ ಇದ್ರು ಸಂಸದರು ಯಾವ್ದು ಸಿಗ್ತಾರಂತ. ಖಂಡಿತವಾಗಿ ಸಂಸದರು ಯಾವ್ದಾದ್ರು ಸಿಗ್ತಾರೆ, ಆದ್ರೆ ಹೈವೇ ಅಧಿಕಾರಿಗಳು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಹೈವೇ ಅಧಿಕಾರಿಗಳ ಹತ್ರ ನಾವು ಮನವಿ ಕೊಟ್ರೆ ಅದಕ್ಕೆ ಸಡಾಗಿ ಮನವಿಗೆ ನಮ್ಗೆ ರಿಪ್ಲೈ ಬರುತ್ತೆ. ಮತ್ತೆ ಯಾವತ್ತು ನೋಡಿದ್ರು ಕೂಡ ನಮ್ಗೆ ಹೈವೇ ಅಧಿಕಾರಿಗಳು ಭೇಟಿಗೆ ಸಿಗ್ತಾ ಇಲ್ಲ. ಮತ್ತೆ ನಮ್ದು ಈ ಹೈವೇ ವಿಚಾರದಲ್ಲಿ ಟೋಲ್ ಗೇಟ್ ವಿಚಾರ ರಹಿತವಾಗಿ ಹೇಳ್ಬೇಕಾದ್ರೆ, ಈಗ ನಾವು ನಮ್ಮ ಸುರತ್ಕಲ್ಲಿನಿಂದ ಬೈಕಂಪಾಡಿವರೆಗೆ ಒಟ್ಟು 3 ಕಿಲೋಮೀಟರ್ ಇದೆ ಸರ್ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಂದಾಜು ಈ ಭಾಗದಲ್ಲಿ ಹಾದು ಹೋಗುವಂತದ್ದು. ಇಲ್ಲಿ 2 ಕಡೆ ಕೂಡ ಸರ್ವಿಸ್ ರಸ್ತೆ ಇಲ್ಲ ಸರ್. ಹಲೋ, ಕರೆಕ್ಟ್ ಸರ್. ಈ ಹೊಸಬೆಟ್ಟು ಏನಿದೆ ಸರ್ ಸುರತ್ಕಲ್, ಅಲ್ಲಿಂದ ಬೈಕಂಬಾಡಿ ಜಂಕ್ಷನ್ ವರೆಗೆ ರಾಷ್ಟ್ರೀಯ ಹೆದ್ದಾರಿ 2 ಬದಿ ಕೂಡ ಸರ್ವಿಸ್ ರಸ್ತೆ ಇಲ್ಲ ಸರ್. ನಾವು ಗಮನಿಸಬಹುದು, ಇಲ್ಲಿ 4-5 ವಾರ್ಡ್ ಬರುತ್ತೆ, ಸುಮಾರು 50,000 ಜನಸಂಖ್ಯೆ ಇರುವಂತಹ ಪ್ರದೇಶ ಸರ್ ಇದು. ಮತ್ತೆ ಇನ್ನೊಂದು ಇಲ್ಲಿ ಹಾರ್ಬರ್ ಇರುವಂತದ್ದು, ಇಲ್ಲಿ MRC ಅಲ್ಲಿ ಪೋರ್ಟ್ ಇರುವಂತದ್ದು, ಇಲ್ಲಿ ದೊಡ್ಡ ದೊಡ್ಡ ಘನ ವಾಹನಗಳು ನಿತ್ಯ ನಿರಂತರವಾಗಿ ಸಂಚಾರ ಮಾಡುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ. ಒಂದು ಅಂಕಿಅಂಶದ ಪ್ರಕಾರ ಈ ಮಾರ್ಗದಲ್ಲಿ, ಈ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ದಿನನಿತ್ಯಕ್ಕೆ 40,000 ರಿಂದ 45,000 ವಾಹನ ಓಡಾಡಾಗ್ತದೆ ಸರ್ ಈ ಭಾಗದಲ್ಲಿ. ನಾವು ಈ ಬಗ್ಗೆ ನಮ್ಮ ಭಾಗದ ನಾವೆಲ್ಲ ಒಟ್ಟಾಗಿ ಇಲ್ಲೊಂದು ಸರ್ವಿಸ್ ರಸ್ತೆ ಆಗ್ಬೇಕಂತ ಅನೇಕ ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ ಸರ್, ಮನವಿ ಕೊಡ್ತಿದ್ದೇವೆ. ಹೈವೇ ಆಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿ ಇದುವರೆಗೆ ಕೂಡ ನಮಗೆ ಅಷ್ಟಾಗಿ ಸ್ಪಂದನೆ ಸಿಗ್ಲಿಲ್ಲ ಸರ್. ಇದು ನಾವೀಗ ಪ್ರಸ್ತುತ ಈ ಭಾಗದಲ್ಲಿ ನಾವು ಮಾಡುತ್ತಿರುವಂತ ಒಂದು ಹೋರಾಟದ ಒಂದು ವಿಷಯವನ್ನು ನಿಮ್ಗೆ ಗಮನಕ್ಕೆ ತಂದಿದ್ದೇವೆ. ಓಕೆ, ಹಾಗಾದ್ರೆ ಕಷ್ಟ ಅಂತ ಹೇಳ್ತೀವಿ. ಅಂದ್ರೆ ಸರ್, ಅಧಿಕಾರಿಗಳನ್ನು ನಮ್ಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಸಿಗ್ತಾರೆ, ಆದ್ರೆ ಪೂರಕವಾಗಿ ನಮ್ಗೆ ಆ ಸಂದರ್ಭದಲ್ಲಿ ಟ್ರಾಫಿಕ್ ಇಲಾಖೆ ಅವ್ರ ಜೊತೆ ಮಾತನಾಡ್ಬೇಕು, ಹೈವೇ ಅವರ ಹತ್ರ ಮಾತಾಡ್ಬೇಕು. ಸಂಸದರು ಕೂಡ ಒಂದೊಂದು ಸಮಯದಲ್ಲಿ ಅವರು ಕೂಡ ಬ್ಯುಸಿ ಇರ್ತಾರೆ, ಸಿಗಲ್ಲ. ಹಾಗಾಗಿ ನಾವಿಲ್ಲಿ ಯಾರ ಹತ್ರ ನಮ್ಮ ಬೇಡಿಕೆಯನ್ನು ಕೊಡುದಂತ ನಮ್ಗೆ ಈಗ ತೋಚಿದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾನು ಹೇಳುವುದಿಷ್ಟೇ ಸರ್, ಪಕ್ಷರಹಿತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸರ್ ಇದಕ್ಕೊಂದು ನ್ಯಾಯ ಸಿಗ್ಬಹುದು. ಅದು ಟೋಲ್ ಗೇಟ್ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು. ಇಲ್ಲಿ ಪಕ್ಷದ ಕಾರ್ಯಕರ್ತರು ಪಕ್ಷದ ಹಿಂದೆ ಹೋದ್ರೆ ಕೂಡ ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಸರ್. ಎಲ್ಲರೂ ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸರ್ ಯಾವುದಕ್ಕೆ ಕೂಡ ನ್ಯಾಯ ಸಿಗ್ಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅವರಿಗೆ. ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ಇಲ್ಲ ಅಂತ ಹೇಳಿಕ್ ಹೋಗುದಿಲ್ಲ, ಅವ್ರು ಸತ್ಯವನ್ನ ಹೇಳಿದ್ರೆ ತಾವು ಹೇಳ್ತೀರಿ. ಅಂದ್ರೆ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ಸಿಗುದಿಲ್ಲ ಮಾತುಗಳನ್ನ ಕೇಳೋದಿಲ್ಲ. ಇಲ್ಲ, ಎಂಪಿಗಳ ಮಾತನ್ನ ಕೇಳ್ತಾರೆ, ಬಟ್ ಜನಸಾಮಾನ್ಯರಿಗೆ ಸಿಗುದಿಲ್ಲ ಅನ್ನೋದು ಕೂಡ ನನ್ನ ಸತ್ಯ. ನಾವು ಅದನ್ನ ಇಲ್ಲ ಅಂತ ನಾವು ಖಂಡಿತ ಅಲ್ಲ ಸರ್. ಈ ಮಂಗಳೂರು ಮಹಾನಗರ ಪಾಲಿಕೆಗೆ ಹೋಗಿ ಕಾರ್ಪೊರೇಷನ್ ಅವಲ್ಲೇ ಈ ನಿಮ್ಮ ಜನಪ್ರತಿನಿಧಿಗಳ ಮಾತನ್ನ ಕೇಳಲ್ಲ ಅಲ್ಲಿ ಅಧಿಕಾರಿಗಳು. ಇನ್ನು ನ್ಯಾಷನಲ್ ಹೈವೇ ಅಂತ ಬಂದಾಗ ಅಲ್ಲಿರುವ ಅಧಿಕಾರಿಗಳು ಎಂಪಿಗಳ ಮಾತನ್ನ ಕೇಳಿದ್ದು ಹೌದಾ? ನೋಡಿ, ನಾವುಗಳು ನೋಡಿದ್ದೇವೆ ಕೆಲವು ದೃಶ್ಯಗಳನ್ನು. ಕಳೆದ ಬಾರಿಯೂ ಕೂಡ ನಾವು ನೋಡಿದ್ದೇವೆ ಸುರತ್ಕಲ್ ಹೋರಾಟದ ವಿಚಾರ. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು, ಎಂಪಿಗಳ ದಟ್ಟತನದಲ್ಲಿ ತುಂಬಿ ಎಂಪಿಗಳ ಮಾತನ್ನ ಕೇಳದಕ್ಕೆ ಸುರತ್ಕಲ್ ಟೋಲ್ ಗೇಟ್ ರಿಮೂವ್ ಆಯ್ತು. ಈಗ ಎಂಪಿಗಳ ಮಾತನ್ನ ಕೇಳಿ ಇನ್ನು ಬ್ರಹ್ಮರ ಕೋಟ್ಲು ತರ ಆಗ್ಬಹುದು. ಎಲ್ಲೋಗ್ತಾರೆ ಈಗ ಅಧಿಕಾರಿಗಳದ ಆ ಒಂದು ಏನು ಇವರಿಗೆ ಸರಿಯಾದ ಆನ್ಸರ್ ಮಾಡಲಿಲ್ಲ, ಅದನ್ನ ನಾನು ನಮ್ಮ ಸಂಬಂಧಪಟ್ಟ ನಮ್ಮ ಸಂಸದರಿಗೆ ನಮ್ಮ ಶಾಸಕರಿಗೆ ನಾವು ತಿಳಿಸಿ ಅದಕ್ಕೆ ಏನು ಕ್ರಮ ತಗೋಬೇಕಾ ತಗೊಂತೇವೆ. ತಾವು ಈಗ